ಇಳಿಸಲೇಬೇಕು. ಡೀಸೆಲ್ ಬೆಲೆಯನ್ನು ತಕ್ಷಣ ಇಳಿಸಲೇಬೇಕು. ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಇದೇನು ರಾಜ್ಯ, ಇದೇನು ರಾಜ್ಯ, ಇದೇನು ರಾಜ್ಯ, ಇದೇನು ರಾಜ್ಯ, ಯಾರಿಗೆ ಬಂತು, ಎಲ್ಲಿಗೆ ಬಂತು? ಬೇಕೇ ಬೇಕು, ಬೇಕೇ ಬೇಕು. ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರಸಗೊಬ್ಬರಗಳನ್ನು ಹೆಚ್ಚು ಮಾಡಿರುವಂತ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರಸಗೊಬ್ಬರವನ್ನು ಹೆಚ್ಚು ಮಾಡಿರುವಂತ ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ರಸಗೊಬ್ಬರವನ್ನು ಹೆಚ್ಚು ಮಾಡಿರುವಂತ ಮೋದಿ ಸರ್ಕಾರ ಕೇಳಿದಿಕ್ಕಾರ. ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡಿರುವಂತ ಸರ್ಕಾರ ಕೇಳಿದಿಕ್ಕಾರ. ರೈತರನ್ನ ಬೀದಿ ಪಾಲು ಮಾಡಲು ಹೊರಟಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿರುವ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಾಮಾನ್ಯ ಜನರ ಬೀದಿ ಪಾಲು ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಹೇಳಿದಿಕ್ಕಾರ. ರೈತರ ಗಾಯದ ಮೇಲೆ ಮರೆ ಇಳಿರ್ತಕ್ಕಂಥ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಆತ್ಮೀಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಗರಿಕ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಇತರ ವಸ್ತುಗಳ ಬೆಲೆ ಏರಿಕೆಯಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ರಸಗೊಬ್ಬರ ಕೂಡ ಸೇರ್ಕೊಂಡು ಈ ಒಂದು ವಿಪರೀತವಾದ ಬೆಲೆ ಏರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಎರಡೂ ಸರ್ಕಾರಗಳು ತಾಯಿ ತಂದೆ ಇದ್ದಂಗೆ ಇವರು ಎರಡೂ ಸೇರಿ ಒಂದೇ ಸಲ ರೇಟ್ ಅನ್ನ ಜಾಸ್ತಿ ಮಾಡಿ ಇವತ್ತು ಮುಂಗಾರು ಮಳೆ ಬರ್ತಕ್ಕಂಥ ಸಮಯದಲ್ಲಿ ರೈತ ಇವತ್ತು ಕಂಗಾಲಾಗಿದ್ದಾನೆ. ಇವತ್ತು ಟ್ರಾಕ್ಟರ್ ಉಳುಮೆ ಮಾಡಬೇಕಾದ್ರೆ ಡೀಸೆಲ್ ಬೆಲೆ 90 ಚಿಲ್ಲರೆ, ಪೆಟ್ರೋಲ್ ಬೆಲೆ 110 ರೂಪಾಯಿ ಏರಿದೆ. ಈ ತಿಂಗಳು 4 ಸಲ 5 ಸಲ ಆಗಿದೆ. ಅದ್ರ ಜೊತೆ ಗ್ಯಾಸ್ ಕೂಡ ಇದೇ ರೀತಿ 1000 ಚಿಲ್ಲರೆ ಮೇಲೆ ಮಾಡಿದ್ದಾರೆ. ಹೋಟೆಲ್ಗಳಲ್ಲಿ ಕಾರ್ಮಿಕರು ಊಟ ಮಾಡ್ಬೇಕಂದ್ರೆ ಇವತ್ತು ಒಂದು ಇಡ್ಲಿ ಬಂದು 10 ರೂಪಾಯಿ ಇದ್ದಿದ್ದು 50 ರೂಪಾಯಿ ಮಾಡಿದ್ದಾರೆ. ಊಟ 120 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡಿದ್ದಾರೆ. ಮತ್ತೆ ದೋಸೆ 120 ರೂಪಾಯಿ ಮಾಡಿದೆ. ಕಾಫಿ 50 ರೂಪಾಯಿ ಮಾಡಿದೆ ಬೆಂಗಳೂರು ಕಡೆ. ಈ ರೀತಿ ಕಾರ್ಮಿಕರು, ರೈತರು ಯಾವ ರೀತಿ ಇದನ್ನ ನಿಭಾಯಿಸಬೇಕು? ರೈತರು ಇವತ್ತು ಯಾರು ಬೆಳಿಬೇಕು? ನೀವು ಸರ್ಕಾರ ಅಧಿಕಾರಕ್ಕೆ ಬರೋ ಮುಂಚೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಏನ್ ಮಾಡಿದ್ಯಾ? ಯಾವುದೇ ದೇಶದಲ್ಲಿ ಇವತ್ತು ಯುದ್ಧ ನಡೀತಾ ಇದೆ ಅಂತ ಹೇಳಿ ಇವತ್ತು ಇಲ್ಲಿನ ಈ ಭಾಗದಲ್ಲಿ ನಮಗೆ ರೈತರಿಗೆ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್, ರಸಗೊಬ್ಬರಗಳು ಇವತ್ತು ಏನ್ ನೀವು ಹೆಚ್ಚಾಗಿ ಮಾಡಿದ್ದೀರಾ? ನೀವು ಇವತ್ತು ಕೇಂದ್ರ ಸರ್ಕಾರ ಒಂದ್ ಕಡೆ, ನರೇಂದ್ರ ಮೋದಿ ಅವರು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ ಟ್ರಿಪ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ರಾಜ್ಯ ಸರ್ಕಾರ ಇವಾಗ ಅಧಿಕಾರ ಹಸ್ತಾಂತರದಲ್ಲಿ ಗೊಂದಲದಲ್ಲಿ ಡೆಲ್ಲಿಯಲ್ಲಿ ಬಿದ್ದಿದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೋಟೆಲ್ ಮಾಲೀಕರು ಇವತ್ತು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ, ಒಂದು ಇಡ್ಲಿ 50 ರೂಪಾಯಿ, ಮಸಾಲೆ ದೋಸೆ 120 ರೂಪಾಯಿ, ಊಟ 120, 200 ರೂಪಾಯಿ. ಈ ರೀತಿ ಕಾರ್ಮಿಕರು ತೊಂದರೆ ಆಗ್ತಾ ಇದೆ. ರಸಗೊಬ್ಬರ ಬೆಳೀತಕ್ಕಂತ ಸಂದರ್ಭಗಳಲ್ಲಿ ರೈತರು ಉಳುಮೆ ಮಾಡ್ತೀವಿ, ಇವತ್ತು ಬಿತ್ತನೆ ಮಾಡ್ಬೇಕು. ಈ ಬಿತ್ತನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಇವತ್ತು DAP ಕೊಂಡ್ರೆ ಇನ್ನೊಂದು ಮೂಟೆ ಕೊಂಡ್ಕೋಬೇಕು, ಇಲ್ಲ ಕೀಟನಾಶಕ ಕೊಂಡ್ಕೋಬೇಕು. ರೇಟ್ ನೋಡಿ ದುಪ್ಪಟ ಆಗಿದೆ. ಈ ಒಂದು ವ್ಯವಸ್ಥೆ ಏನಾಗಿದೆ? ನೀವು ಇವತ್ತು ಅಂದ್ರೆ ರೈತರ ಮೇಲೆ, ಕಾರ್ಮಿಕರ ಮೇಲೆ ಹೆಚ್ಚಿನ ಹೊರೆಯನ್ನು ಹಾಕಿ ಇವತ್ತು ಜನಸಾಮಾನ್ಯರನ್ನ ಇವತ್ತು ಬೀದಿ ಪಾಲು ತಳ್ತಾ ಇದ್ದೀರ. ಇದು ಅನ್ಯಾಯ. ನೀವು ಅಧಿಕಾರಕ್ಕೆ ಬಂದಕ್ಕಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರೇ ನೀವ್ ಹೇಳಿದ್ದೇನು? ರೈತರ ಒಂದು ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ. ಇದು 14ನೇ ವರ್ಷ, 13ನೇ ವರ್ಷ ಇವತ್ತು ನಡೀತಾ ಇರೋದು. ನೀವ್ ಹೇಳಿ 13 ವರ್ಷಗಳಾಗಿದೆ. ಯಾವುದೇ ಒಂದು ದುಪ್ಪಟ ಅಲ್ಲ, ಒಬ್ಬ ರೈತನು ಕೂಡ ಯಾವುದೇ ಸಹಾಯ ಮಾಡ್ತಾ ಇಲ್ಲ. 2000 ರೂಪಾಯಿ ಕೊಡ್ತಾ ಇದ್ದಾರೆ, ಅಷ್ಟು ಬಿಟ್ರೆ ಬೇರೆ ಯಾವ ರೈತನು ಉದ್ಧಾರ ಆಗಿಲ್ಲ. ಇದರಿಂದ ರೈತರು ಇವತ್ತು ಬೆಳೆಯನ್ನ ಮಾಡೋದಕ್ಕೆ, ಬಿತ್ತನೆ ಮಾಡಕ್ಕೆ ಭಯ ಬೀಳ್ತಾ ಇದ್ದಾನೆ. ಖರ್ಚು ಎಷ್ಟಾಗುತ್ತೆ? ಇವತ್ತು ಟ್ರಾಕ್ಟರ್ ಉಳುಮೆ ಮಾಡ್ಬೇಕಾದ್ರೆ, ಇವತ್ತು 1 ಎಕರೆ ಉಳುಮೆ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ? ಡೀಸೆಲ್ ರೇಟ್ ಈ ರೀತಿ ಇದೆ, ಮತ್ತೆ ಬಿತ್ತನೆ ಬೀಜ ರೇಟ್ ಈ ರೀತಿ ಇದೆ, ಕಳಪೆ ಬೀಜಗಳು ಒಂದ್ ಕಡೆ, ರಸಗೊಬ್ಬರಗಳ ರೇಟ್ ಒಂದ್ ಕಡೆ. ಅಧಿಕಾರಿಗಳು ನೋಡಿದ್ರೆ ಯಾವುದೇ ರೀತಿಯಾದ ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳು. ಇವತ್ತು
ಈಗ ನಮ್ಮ ಇಲಾಖೆ ಇದ್ದಾರಲ್ಲ, ಕೃಷಿ ಇಲಾಖೆಯವರು ಇವತ್ತಿಗೂ ರೈತರನ್ನ ಕರೆದು ಸಭೆ ಮಾಡಿ ಇಷ್ಟು ಬೀಜ ಕೊಟ್ಟಿದೀವಿ, ಇಷ್ಟು ರಸಗೊಬ್ಬರ ಇದೆ ನಮ್ಮ ಹತ್ರ, ಇಷ್ಟು ಬೇಕಾಗಿದೆ ಅಂತ ಯಾವುದೇ ಒಂದು ಉತ್ತರವನ್ನು ಕೊಡ್ತಾ ಇಲ್ಲ. ಅದಕ್ಕೆ DC ಅವ್ರಿಗೆ ಹೇಳ್ತಾ ಇದ್ದ ತಕ್ಷಣ ನೀವು ಕೃಷಿ ಅಧಿಕಾರಿಗಳನ್ನ ತಕ್ಷಣ ಸಭೆ ಕರಿಬೇಕು, ರೈತ ಮುಖಂಡರನ್ನ ಸಭೆ ಕರಿಬೇಕು. ಈ ಜಿಲ್ಲೆಗೆ ಎಷ್ಟು ಗೊಬ್ಬರ ಬೇಕು, ಎಷ್ಟು ಬಿತ್ತನೆ ಬೀಜ ಬೇಕು, ಅದನ್ನ ಯಾವ ರೀತಿ ನೀವು ಸರ್ಕಾರಗಳು ರೈತರಿಗೆ ಸಹಾಯ ಮಾಡ್ತೀರೋ ಆ ರೀತಿ ಮಾಡ್ಬೇಕು. ಸಬ್ಸಿಡಿ ರೇಟ್ ಕೊಡ್ಬೇಕು, ನೀವು ಬಿತ್ತನೆ ಕೊಡ್ಬೇಕು, ರಸಗೊಬ್ಬರ ಕೊಡ್ಬೇಕು, ಡೀಸೆಲ್ ಕೂಡ ಕೊಡ್ಬೇಕು. ಟ್ರಾಕ್ಟರ್ ಯಾರು ಋಣ ಮಾಡ್ತಾ ಇದ್ದಾರೆ ರೈತರಿಗೆ, ಅವ್ರಿಗೆಲ್ಲ ಕಾರ್ಡ್ ಕೊಟ್ಟು ನೀವು ಸಬ್ಸಿಡಿ ರೇಟ್ ಅನ್ನು ಕೊಟ್ಟು ರೈತರಿಗೆ ಸಹಾಯ ಆಗ್ಬೇಕು. ಇಲ್ಲ ಅಂದ್ರೆ ರೈತ ಇವತ್ತು ಬೆಳೆ ಇಡೋ ಸಮಯದಲ್ಲಿ ಕಷ್ಟ ಆಗಿದೆ, ರೈತ ಬೆಳೆ ಇಡೋ ಕೂಡ ಹೋಗ್ತಾ ಇಲ್ಲ. ಇಂಥ ಸಂದರ್ಭಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಇಡೀ ಕರ್ನಾಟಕದಿಂದ ನಮ್ಮ ಸಂಘಟನೆಯಿಂದ ಪ್ರಗತಿಪರ ಸಂಘಟನೆಗಳು ಸೇರಿಸಿ ಈ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ವಿ. ಈ ಅಂಶಗಳನ್ನ ನೀವು ತಕ್ಷಣ ಪರಿಗಣನೆಗೆ ತಗೊಂಡು ರೈತರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ನೀವು ತಕ್ಷಣ ಒದಗಿಸಿ ಕಮ್ಮಿ ರೇಟಲ್ಲಿ ಡೀಸೆಲ್ ಕೊಡ್ಬೇಕು, ಪೆಟ್ರೋಲ್ ಕೊಡ್ಬೇಕು, ಗೊಬ್ಬರ ಕೊಡ್ಬೇಕು, ಗ್ಯಾಸ್ ಕೊಡ್ಬೇಕು ಅಂತ ಒತ್ತಾಯ ಮಾಡಿ ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆದ್ರಿಂದ ಇವತ್ತು ತಾವೆಲ್ಲರೂ ಈ ಒಂದು ಮೆಸೇಜ್ ಅನ್ನ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ ಮೀಡಿಯಾ ಮತ್ತು ಮುಖಾಂತರ ಹೋಗ್ಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಇದೇನೋ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಎಲ್ಲ ಸೇರ್ಕೊಂಡು ಪ್ರಗತಿಪರ ಸಂಘಟನೆಗಳು ನೋಡ್ಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಬಂದ್ ಮಾಡಿ ಕೂಡ ಇನ್ನೂ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಬಂದ್ರೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ದಿನ ನಾವು ಸಂಘಟನೆ ವಿಚಾರವಾಗಿ ಇಲ್ಲಿ ಬಂದು ಧರಣಿ ಮಾಡ್ತಾ ಇದ್ದಾರೆ. ಏಕೋಸ್ಕರ ಅಂದ್ರೆ ಇದುವರೆಗೂ ನಮ್ಮ ಉಪಾಧ್ಯಕ್ಷರಾದಂತ ಲಕ್ಷ್ಮಣ ಅವರು ಮಾತನಾಡಿದ್ದಾರೆ. ಅದನ್ನ ಬಿಟ್ಟು ನಾವು ಇವಾಗ ಮಾತನಾಡ್ತೀವಿ. ಯಾಕಂದ್ರೆ ಇವಾಗ ಕರೆಂಟ್ ಬಗ್ಗೆ KPTCL ಖಾಸಗೀಕರಣ ಮಾಡೋದನ್ನ ಕೈ ಬಿಡ್ಬೇಕು ಅವರು. ಯಾಕಂದ್ರೆ ರೈತರಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಕರೆಂಟ್ ವಿಚಾರವಾಗಿ ಬಂದು ಇವಾಗ ಟ್ರಾನ್ಸ್ಫರ್ಗಳು ಕೊಡಕ್ಕೆ ಲಕ್ಷ ಕೇಳ್ತಾ ಇದ್ದಾರೆ. ಅದೇ ರೀತಿ ಇವಾಗ ಭಾಗ್ಯಜ್ಯೋತಿ ಅದು ಇದು ಅಂತ ಹಾಕಿದ್ದಾರೆ. ಅದಕ್ಕೆಲ್ಲ ಮೀಟರ್ಗಳು ಅಡ್ವೈಸ್ ಮಾಡ್ಬಿಟ್ಟು ಎಲ್ಲ ತೊಂದರೆ ಮಾಡಿದಾರೆ. ಅದನ್ನ ಕೈ ಬಿಡಬೇಕು. ಹಾಗೂ ಫಾರೆಸ್ಟ್ ಅವರು ಇವಾಗ ವರ್ಷನೂ ಉಳುಮೆ ಮಾಡುವಾಗ ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಅದನ್ನ ಕೈ ಬಿಡಬೇಕು. ಅದಕ್ಕೆ ರೈತರಿಗೆ ತೊಂದರೆ ಮಾಡಿದಿರ ಅವ್ರು ಏನ್ ಉಳುಮೆ ಮಾಡ್ಕೊಂತಾರ ಅದನ್ನ ರೈತರಿಗೆ ಬಿಟ್ಕೊಡ್ಬೇಕು ಅಂತ ಇವಾಗ ನಾವು ಒತ್ತಾಯ ಮಾಡ್ತಾ ಇದೀವಿ. ಇದ್ರ ಬಗ್ಗೆನು ಈ ಮೂಲಕ ಮತ್ತೆ ಇನ್ನ ಮಾತನಾಡೋರು ಇದಾರೆ, ಮಾತನಾಡಲಿ. ಯಾಕಂದ್ರೆ ಒಂದೇ ನಾವು ಮಾತನಾಡ್ತಾ ಇದ್ರೆ ಚೆನ್ನಾಗಿ ಇರೋ. ಇಡೀ ದೇಶಕ್ಕೆ ಆಹಾರ ಭದ್ರತೆಯನ್ನ ಕಾಪಾಡುವಂತ ರೈತನಿಗೆ ಇವತ್ತು ರಸಗೊಬ್ಬರ ಕನಿಷ್ಠ ಒಂದು 15 ದಿವಸದಿಂದ ಈಚೆಗೆ ಒಂದು ಮೂಟೆಗೆ 500 - 800 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಒಂದು ರಸಗೊಬ್ಬರ ಮೂಟೆ. ಆಮೇಲೆ ಇವತ್ತು ಪೆಟ್ರೋಲ್ ಡೀಸೆಲ್ ಎಲ್ರಿಗೂ ಗೊತ್ತಿರೋದು, ಎಲ್ಲಾ ಸಾರ್ವಜನಿಕರಿಗೂ ಗೊತ್ತಿರುವಂತ ವಿಚಾರ. ಒಂದ್ ಕಡೆ ರೈತನಿಗೆ ಅನುಕೂಲ ಆಗ್ಲಿ ಅಂತ ಕೃಷಿ ಯಂತ್ರಧಾರೆ ತಂದ್ರು. ಅದು 50% ಸರ್ಕಾರ ಕೊಡ್ತಾ ಇದ್ರು ಕೃಷಿ ಯಂತ್ರಧಾರೆಗೆ. ಅವರು ಬಂಡವಾಳ ಇನ್ನು 50% ಹಾಕೊಂಡು ಎಲ್ಲ ಒಂದು ಹೋಬ್ಳಿಗೆ ಒಂದು ಅಂತೇಳಿ ಎಲ್ಲಾ ವೆಹಿಕಲ್ಗಳನ್ನ, ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಅದು ಯಾರು ನಡೆಸ್ತಾ ಇಲ್ಲ. ಸರ್ಕಾರದ ದುಡ್ಡನ್ನ ವೇಸ್ಟ್ ಮಾಡೋದು ಇವತ್ತು ನಮ್ಮ ಏನ್ ಇವತ್ತು ಕಂಪನಿಗಳಿದೆಯಲ್ಲ, ಇವತ್ತು ಯಾರು ಆ ಕಂಪನಿಯನ್ನ ನಡೆಸ್ತಾ ಇದ್ದಾರೆ ಕೃಷಿ ಯಂತ್ರಧಾರೆಯನ್ನ ಸಂಪೂರ್ಣವಾಗಿ ಮೂಲೆ ಗುಂಪಾಗಿದೆ. ಆ ದುಡ್ಡು ಸರ್ಕಾರ ದುಡ್ಡು, ನಮ್ ದುಡ್ಡು ತಾನೇ, ತೆರಿಗೆ ದುಡ್ಡು. ಈ ತರ ಅನ್ಯಾಯ ಮಾಡ್ತಾ ಇದಾರೆ. ಇದಲ್ಲದೆ ಇವತ್ತು ರೈತರಿಗೆ ಏನ್ ಇವತ್ತು ಒಂದು ತಿಂಗಳಿನಿಂದ ಈಗ ಯಾಕಂದ್ರೆ ಬಿತ್ತನೆ ಟೈಮಲ್ಲಿ ಅಥವಾ ಡೀಸೆಲ್ ಪೆಟ್ರೋಲ್ ಒಂದ್ ಕಡೆ ರಸಗೊಬ್ಬರ ಹೆಚ್ಚಾಯ್ತಂದ್ರೆ ರೈತ ಉಳ್ಕೊಳಕ್ಕಾಗಲ್ಲ. ಬಿತ್ತನೆ ಬೀಜ ಇವತ್ತು ಕೀಟನಾಶಕಗಳು ನೋಡ್ಬೇಕು, 1,000 ರೂಪಾಯಿ ಅದ್ರ ಮೇಲೆ ರೇಟ್ ಇರ್ತದೆ, 600 ರೂಪಾಯಿ ಕೊಡ್ತಾರೆ. ಅದು ಬೆಲೆ ಎಷ್ಟು ಬಿದ್ದಿರುತ್ತೋ ಗೊತ್ತಿಲ್ಲ, 100 ರೂಪಾಯಿ ಸಿಕ್ಕಿರುತ್ತೇನೋ. ನಮಗ್ ಮಾತ್ರ 600 ರೂಪಾಯಿ ಕೊಡ್ತಾರೆ. ಅದ್ರ ಬೆಲೆ ಎಲ್ಲ 200 ರೂಪಾಯಿ ಇರ್ತದೆ. ಇವತ್ತು ಸರ್ಕಾರಗಳು ಇವತ್ತು ನಾವು ಹೊಡೆಯಂತ ಕೀಟನಾಶಕಗಳನ್ನ ಕಡಿವಾಣ ಹಾಕಿ ಆ ವಿಷಕಾರಕ ಔಷಧಿಗಳನ್ನ ಹೊಡೆಯೋದಕ್ಕೆ ಅವಕಾಶ ಕೊಡ್ದಂಗೆ ಆ ಒಂದು ತೋಟಗಾರಿಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕಡಿವಾಣ ಹಾಕ್ಬೇಕು.